ಬರಬೇಕು, ಕೈಗೆ ಗಾಳಿ ಬರ್ಬೇಕು ತಾನೆ. ಗಾಳಿ ಇಲ್ಲ ಅಂದರೆ ಬರ್ಡೇನೆ ಕಂಪ್ಲೀಟ್ ಆಗಲ್ಲ ಅಲ್ಲ. ಹೆಂಗಸರಲ್ಲಿ ಎಲ್ಲ ಓದೋದು ಕೂಡ ಇನ್ನ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ಬ್ಲಾಗ್ ಮಾಡ್ತಿದ್ದಾರಾ, ಫುಲ್ ಮೆಮೊರೇಬಲ್ ಇರುತ್ತೆ. ಈ ಬ್ಲಾಗು ಫುಲ್ ಮೆಮೊರಬಲ್ ಆಗಿರುತ್ತೆ ನಿಮಗೆ. ನಿನ್ನಿಂದ ಹೌದಾ? ಇನ್ನೂ ನೇಮ್ ನೋಡಿದ್ಯಾ? ಇಷ್ಟ ಆಯ್ತಾ? ನಾನು ಬರ್ಸಿದ್ದಲ್ಲ, ಅವಳು ಬರ್ಸಿದ್ದು ನೇಮ್. ಇದು ಬಂದಾಗ ನಿಂಗೆ ಎಷ್ಟು ಖುಷಿ ಆಗುತ್ತೆ. ಬರ್ಡೇಗಳೆಲ್ಲ ಏನಕ್ಕೆ ಮಾಡೋದು ಅಂದರೆ ಅವ್ರ ಮುಖದಲ್ಲಿ ಒಂದೇ ಒಂದು ಸ್ಮೈಲ್ ನೋಡೋಕ್ಕೋಸ್ಕರ ಬರ್ಡೇಗಳು ಮಾಡೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಕಾಲೇಜಿನ ಏನಿದು ಮಂಡೇ ಅಲ್ಲ, ಇದೇನು ನಾವು ಯಾವ ರೂಮಲ್ಲಿ ಕಾಮನ್ ರೂಮಲ್ಲಿ ಇದ್ದೀವಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ತಿಂಡಿ ಆಯಿತು ನಮ್ಮದು. ನಿಮ್ದು ಆಯಿತಾ? ನಿಮ್ಮದು ಆಗಿದ್ರೆ ಹೇಳಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಏನು ಗಿಫ್ಟ್ ಕೊಡಿಸ್ತೀಯಾ? ನಾವು ಟ್ರೀಟ್ ಏನು ಕೊಡಿಸ್ತೀಯಾ? ಹಾಂ, ಪಕ್ಕ ಡೆಫಿನೆಟ್ಲಿ. ಹಾಂ, ನಡಿ ಹೋಗೋಣ. ಹಾಂ, ನಡಿ, ಬೇಗ ಬಾ ಹೋಗೋಣ. ಯೂನಿಫಾರ್ಮ್ ಹಾಕೋ ಬಂದಿದೆಯಲ್ಲ, ಕ್ಲಾಸಲ್ಲಿ ಕೇಳ್ತಾರೆ ಏನು ಮಾಡ್ತೀಯ, ಬರ್ಡೇ ದಿನನೂ ಕೇಳ್ಬಿಡ್ತಾರಲ್ಲ. ಅದೇ ಪ್ರಾಬ್ಲಮ್. ಸರ್ ಕೇಳಿಲ್ಲ ಅಂದ್ರೆ ಓಕೆ. ಹಾಂ, ಅವ್ರು ಅಕಸ್ಮಾತ್ ಅವ್ರು ಅಕಸ್ಮಾತ್ ಕೇಳಿದ್ರೆ ಜೋರಾಗಿ ಅವ್ರ ಬರ್ಡೇ ಅಂತ ಕ್ಲಾಸ್ ರೂಮಲ್ಲೇ ಕಿರ್ಸ್ಕೊಬಿಡ್ತೀವಿ. ಆಗ ಅವ್ರು ಅಟ್ಲೀಸ್ಟ್ ಅದೊಂದು ಮೈಂಡ್ ಸೆಟ್ಟಿಂದನಾದರೂ ಸುಮ್ಮನೆ ಆಗ್ತಾರೆ. ಐ ಹೋಪ್. ಓಕೆ, ನೋಡೋಣ. ಸ್ಟಾರ್ಟಿಂಗ್ ವಾಚ್ಮ್ಯಾನ್ ಕೇಳ್ಬಿಟ್ರಿ, ನೀವು ಬಟ್ಟೆ ಹಾಕೋಬಂದಿದ್ದೀರಿ. ಹೌದಾ? ವಾಚ್ಮ್ಯಾನ್ ಹತ್ರನೂ ಕೇಳಿಸ್ಕೊಬಿಟ್ಟ. ಬಟ್ ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಓಕೆ, ಪಕ್ಕ ಹಂಗಂತ ಹೇಳ್ತೀವಿ. ಅಕಸ್ಮಾತ್ ಕ್ಲಾಸಲ್ಲಿ ಯಾರಾದರೂ ಕೇಳಕ್ಕೆ ಬಂದರೆ ಸೇಫ್ ಮಾಡೋಕ್ಕೆ ನಾವಿದ್ದೀವಿ. ಯು ಡೋಂಟ್ ವರಿ. ಇಟ್ಸ್ ಓಕೆ. ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ನಡಿ, ಟ್ರೀಟ್ ಕೊಡ್ಸಿ. ನಡಿ ಇವಾಗ, ನಡಿ ಹೋಗೋಣ. ಟ್ರೀಟ್ ಕೊಡಿಸ್ತೀನಿ. ತಗೊಳ್ರೋ, ತಿನ್ನಿ. ಇಲ್ಲಿ ನೋಡಿ, ಇದೈತೆ, ಆಮೇಲೆ ಇನ್ನೊಂದೇನೋ ಐತೆ, ತಗೊಂಡು ತಿನ್ನಿ. ಪರವಾಗಿಲ್ಲ, ನಾನೇ ಹೇಳಿದ್ದೀನಿ ಬರ್ಡೇಗೆ ತಿನ್ನು. ಸ್ವೀಟ್ ತಿನ್ನಿ, ಬೇಗ ತಿನ್ನು. ಖುಷಿಯಾಗಿ ತಿನ್ನೋಚೂರ. ಚೆನ್ನಾಗಿತ್ತು. ಬರ್ಡೇಗೆ ನೋಡಿ ಏನು ತಂದು ಕೊಡ್ತಾ ಇದ್ದೀನಿ, ತಿನ್ನಿಸ್ತಾ ಇಲ್ಲ. ತಿನ್ನೋದು ಕೊಟ್ಟಿದ್ದೀನಿ, ತಿನ್ನು. ಚೆನ್ನಾಗಿ ಹೆಂಗೈತೆ ನಿಜ. ನಿಮಗೆ ಬರ್ಡೇ ಇದೆ ಅಂತ ಮಾಡಿಸ್ಕೊಂಡು ತಂದಿರೋದು ಇದು. ಥ್ಯಾಂಕ್ ಯು ಸೊ ಮಚ್. ತಿನ್ನೆ ನೀನು. ಚೆನ್ನಾಗಿದೆ ಗೊತ್ತು ನನಗೆ, ಚೆನ್ನಾಗಿದೆ ಅಂತ ಗೊತ್ತು. ಹೌದು, ರೆಸಿಪಿ ಒಂಚೂರು ಮೈದಾ, ಒಂಚೂರು ಸಕ್ಕರೆ ಪುಡಿ, ಮೈದಾ ಸಕ್ಕರೆ ಪುಡಿ ಅಲ್ಲತ್ತು. ಮೈದಾ ಕಲಿಸ್ಬಿಟ್ಟು ಒತ್ತೋದು. ಆಮೇಲೆ ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಳೋದು. ಸಕ್ಕರೆ ಮತ್ತು ಕಡಲೆನ ಪೌಡ್ರ್ ಮಾಡ್ಕೊ. ಅದಾದಮೇಲೆ ಹಿಂಗೆ ಒತ್ತಬೇಡ ರೀ. ಒಳಗೆ ಏನೋ ಹಾಕಿದ್ದಾರೆ, ಅದು ಹೆಂಗೆ ಮಾಡಿದೆ ಅಂದರೆ ಅದು ಆ್ಯಕ್ಚುಲಿ ಇಲ್ಲ, ನಮ್ಮ ಕಡೆ ಮಾಡೋದು ಬೇರೆ ಥರ, ಇದೇನೋ ಬೇರೆ ಥರ ಮಾಡೋದು ನನಗೆ ಗೊತ್ತಿಲ್ಲ. ಇದು ನಾನು ನಮ್ಮ ಕಡೆ ಮಾಡೋದು ಹೇಳಿದೆ. ತಿನ್ನು ಲೇ, ಬೇಗ ಬಾರೆ, ಟ್ರೀಟ್ ಕೊಡ್ಸೋಣ. ಲೇ, ಇವಳು ಹೆಂಗೆ ಗೊತ್ತಿಲ್ಲ ಗೊತ್ತಾ? ಸರ್ಪೇಡಲ್ಲಿ ಯಪ್ಪೋ ದೇವ್ರೇ, ಇಲಿಮರಿ ಥರ ಕೂತಿದ್ಲು ಕಣಿ, ಎದ್ರುಕೊಂಡು. ಬರ್ಡೇ ದಿನನೂ ಇಷ್ಟೊಂದು ಯೂನಿಫಾರ್ಮ್ ಅದು ಹಿಂಗೆ ಅನ್ಕೋತಾಳೆ. ಸರಿ ಮಾಡ್ಕೊತಾಳೆ. ಸರ್ ಹತ್ರ ಬೈಸ್ಕೊಬಾರ್ದು ಅನ್ಕೊಂಡೆ. ಬಟ್ ತಪ್ಪ ಯೂನಿಫಾರ್ಮ್ ರಾಂಗ್ ಹಾಕೊ ಬಂದಿದ್ದೀರಲ್ಲ, ಬೈತಾರೆ. ಹಂಗೊಂದು ಎಷ್ಟು ಕೇರ್ಫುಲ್ಲಾಗಿ ಹಿಂಗೆ ಮಾಡ್ಕೊಂಡು ಹೆಂಗೆ ಬರ್ತಿದ್ದೀನಿ ಅಂತ ಸೇವೆಲ್ಲ ಕಟ್ಬಿಸ್ಕೊಳ್ಳೋದು ಬರೆಯೋದು. ಬಲ್ಲೆಲ್ಲ ಕೊಡೋಗು ಕೊಟ್ಬಿಟ್ಟು ಬಾ. ಓ ಗಾಯ್ಸ್, ಏನು ಸ್ವೀಟ್ ಇದು? ಹಾಂ, ಏನು ಲೇ, ನೀನು ಎಷ್ಟು ಸ್ವೀಟ್ ಕೊಡಬೇಕಾ ಗೊತ್ತಾ? ಇನ್ಸ್ಟಾಗ್ರಾಮಿಗೆ ಫೋಟೋ ಹಾಕಿರೋದಕ್ಕೊಂದು ಸ್ವೀಟು, ಆಮೇಲೆ ಕೈಯಲ್ಲಿ ವಿಶ್ ಮಾಡಿರೋದಕ್ಕೊಂದು ಸ್ವೀಟು, ಅದಾದಮೇಲೆ ನಾನು ಇವತ್ತೆಲ್ಲ ಸಪೋರ್ಟ್ ಮಾಡಿರೋದಕ್ಕೊಂದು ಸ್ವೀಟು, ನಮ್ಮ ಮನೆಗೊಂದು ಸ್ವೀಟು. ತಿನ್ನು, ವಟ ಅನ್ಬೇಡ. ತಿನ್ನಿ.
ಅಷ್ಟು ಸ್ವೀಟ್ ಕೊಡ್ಬೇಕು ಕಣೆ, ಒಂದೇ ಒಂದು ಕೊಟ್ಬಿಟ್ಟಲ್ಲ. ತಗೋ ಆಯ್ತಾ, ಬಾಕ್ಸೇ ಬೇಕಾ? ಮನೆಯವ್ರಿಗೆ ಬಾಕ್ಸ್ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿರೋದಕ್ಕೆ ಕೇಳಿಸ್ಕೊ, ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿರೋದಕ್ಕೆ ಕೈಯಲ್ಲಿ ವಿಶ್ ಮಾಡಿರೋದಕ್ಕೆ, ಕೈಯಲ್ಲಿ 2 ಸತಿ ವಿಶ್ ಮಾಡಿರೋದಕ್ಕೆ ಇಷ್ಟಕ್ಕೆ ಸ್ವೀಟ್ ಕೊಡಬೇಕು. ಇವಾಗ ಈ ಸ್ವೀಟ್ ತಿಂತಾ ಇರೋದಕ್ಕೆ ಇನ್ನೊಂದು ಸ್ವೀಟ್ ಕೊಡಬೇಕು. ಹಾಂ, ಹಾಂ, ನಾನು ಹೇಳ್ತೀನಿ ಕೇಳು. ನಾನು ಬಾಕ್ಸೇ ಕೊಡ್ತೀನಿ. ಬಾಕ್ಸ್ ತಗೊಳೋಗಿ ಎಷ್ಟು ಬೇಕು ಅಷ್ಟು ತಿನ್ಕೊಂಡು ಜೋರಾಗಿ ಮಾತಾಡು. ನಾನು ಬಾಕ್ಸ್ ಕೊಡ್ತೀನಿ, ತಗೊಂಡು ತಿನ್ಕೊಂಡು ಬಾ. ಎಷ್ಟು ಬೇಕೋ ಇಲ್ಲ ಬಾಕ್ಸೇ ಖಾಲಿ ಮಾಡು, ಪರವಾಗಿಲ್ಲ. ನಿಜ ಬಾಕ್ಸ್ ಕೊಡ್ತೀಯಾ? ಹ್ಞೂ ಸರಿ, ಬಾಯ್ ಮಗ, ಬಾಯ್. ಸರಿ ಹೋಗ್ತೀನಿ. ಬರೋದಾ? ಹೋಗ್ಬೇಕು ನೀನೀಗ, ಹೋಗ್ಬೇಕು. ಹ್ಞೂ ಆಯಿತು, ಥ್ಯಾಂಕ್ ಯು. ಓಹೋ, ಇಡೀ ಬಾಕ್ಸ್ ಸ್ವೀಟ್ ನನಗೆ. ಈ ಸ್ವೀಟ್ ತಿಂದ್ಬಿಟ್ರೆ ಇನ್ನೇನಿಲ್ಲ. ಯಾವ ಸ್ವೀಟ್ ಇದು? ಪೇಡನಾ? ಡಿಸೈನ್ ಚೆನ್ನಾಗಿದೆ. ಹೋಗ್ಲಿ ಅಂತ ಕೊಡ್ತಾಯಿದ್ದೀನಿ. ನೋಡಿ, ಕೈ ಹಾಕಿಬಿಟ್ಟಲ್ಲ, ಕೈ ಹಾಕ್ಬಿಟ್ಟಲ್ಲ. ಆಹಾ, ಹೆಂಗಿದ್ದೀಯ ನೋಡು. ಕಿತ್ಕೊಂಡಲೆ ಸ್ವೀಟ್ ಬಾಕ್ಸ್ ಈಸ್ಕೊಂಡಲೆ. ಮತ್ತೆ ನನಗೆ ಇನ್ನೊಂದು ಸತಿ ಕೈ ಹಾಕು ನೀನು ಸ್ವೀಟ್ ಬಾಕ್ಸ್ಗೆ. ಮಾಡ್ತೀನಿ ನಿನಗೆ. ಶ್ರೀಲಕ್ಷ್ಮಿ ನಡಿ ಬೇಗ. ಇದು ಸ್ವೀಟ್ ಬ್ಯಾಗೊಳಗೆ ಇಟ್ಕೊತೀನಿ ಇರು, ಬ್ಯಾಗೊಳಗೆ ಇಟ್ಕೊತೀನಿ. ಮತ್ತೆ ಕೇಳಬೇಕು ನೀನು, ಸ್ವೀಟ್ ಗೀಳ್ಬೇಕು ನನ್ನ ಹತ್ರ. ನಾನು ಮಾತ್ರ ನಿಜ ಕೊಡಲ್ಲ ನಾನು. ನಮ್ಮ ಮನೆಯವ್ರಿಗೆಲ್ಲ ಕೊಟ್ಟಿದ್ಯಾ? ಬಾ ಬೇಗ ಬೇಗ ಬಾ, ಆಮೇಲೆ ಮಾತಾಡು. ಇದೆ ನೀನು ಇಲ್ಲಿ ಶ್ರೀಲಕ್ಷ್ಮಿ ತಡಿ. ಅಯ್ಯೋ, ನಾನು ಹೇಳ್ತಾರೆ ಅರ್ಥ ಮಾಡ್ಕೊ. ಎಲ್ಲರೂ ಕೊಡೋಕೆ ಒಂಥರ ಫೀಲ್ ಆಗ್ತಾ ಇದೆ, ಅದಕ್ಕೆ ಕೊಡ್ಬೇಡ ಅಂತ ಮಾಡಿಬಿಡು. ಹ್ಯಾಪಿ ಬರ್ಡೇ. ಸಾರಿ, ಇದರಲ್ಲಿ ಈ ಕೈಲಿ ತಿನ್ನಿಸ್ತಾ ಇದ್ದೀನಿ, ಏನೋ ಅನ್ಕೋಬೇಡ. ಹ್ಯಾಪಿ ಬರ್ಡೇ ಶ್ರೀಲಕ್ಷ್ಮಿ. ನಾನು ಸ್ವೀಟ್ ನಿಮಗೋಸ್ಕರ ತರಿಸಿರೋದು. ಥ್ಯಾಂಕ್ ಯು ಸೊ ಮಚ್. ಗೈಸ್, ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಬಾಕ್ಸ್ ತಂದಿಲ್ಲ, ಅದಕ್ಕೆ ಹೊರಗಡೆ ಊಟ ಮಾಡೋಣ ಅಂತ. ಇನ್ನೊಂದು ಸ್ವಲ್ಪ ಟೈಮಲ್ಲಿ ಅಷ್ಟರಲ್ಲಿ ಬೇಗ ತಿನ್ಕೊಂಡು ಹೋಗ್ಬೇಕು. ದೋಸೆ ಆಗ್ತಾಯಿದೆ, ಬಿಸಿ ದೋಸೆ ತಿಂದ್ಬಿಟ್ಟು ಬೇಗ ಕ್ಲಾಸಿಗೆ ಹೋಗಬೇಕು. ಗೈಸ್, ಬೇಗ ತಿಂದ್ಬಿಟ್ಟು ಹೋಗೋಣ. ಯಾರೇ ಕೊಡಿಸಿದ್ದು? ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್. ಒಬ್ಬೊಬ್ಬ ಅವತ್ತೊಂದು ಗಿಫ್ಟು, ಇವತ್ತೊಂದು ಗಿಫ್ಟು. ಆಡಲ್ಲ ಕಡೆ, ಸುಮ್ಮನೆ ಗೊತ್ತಿರ್ತದೆ. ಇನ್ನೂ ಎಷ್ಟೆಷ್ಟು ಗಿಫ್ಟ್ ಕೊಡಿಸ್ತಾ ಇದೆಯಾ ಇವಳಿಗೆ? ಕೇಳಿದೆಲ್ಲ. ಹೌದಾ? ನನ್ನ ಬೆಡೆಗೆ ₹1 ಏನೂ ಕೊಡಿಸ್ಲಿಲ್ವಲ್ಲೇ. ನಾಚಿಕೆ ಮರ್ಯಾದೆ ಏನೂ ಇಲ್ಲ. ಇವಾಗೇನೋ ಆಗ್ತಾ ಇದ್ದಾರೆ ಇಲ್ಲಿ. ಏನಾಗ್ತಾ ಇದೆಯಾ? ಶ್ರೀಲಕ್ಷ್ಮಿ ಯೂನಿಫಾರ್ಮ್ ಹಾಕೊಂಬಂದಿದೆ ತಾನೇ ಶ್ರೀಲಕ್ಷ್ಮಿ ನೀನು? ಅದು ಹೆಂಗೆ ಈ ಡ್ರೆಸ್ ಬಂದ್ಬಿಡ್ತು ಈಗ? ಆಮೇಲೆ ಚೇಂಜ್ ಅದು ಹೆಂಗೆ ಹೇಳು ಒಂಚೂರು. ಆಮೇಲೆ ಹೋಗಿ ಚೇಂಜ್ ಮಾಡ್ಕೊಂಡು. ಎಲ್ಲಿ ಚೇಂಜ್ ಮಾಡಿಕೊಂಡೆ? ಶ್ರೀಲಕ್ಷ್ಮಿ ಮನೆಗೆ ಹೋಗಿ ಚೇಂಜ್ ಮಾಡ್ಕೊಂಡು. ಕಮ್ಮಿಗಿಲ್ಲ ನೀನು. ಬಾ, ಇದೆಲ್ಲ ತೋರಿಸ್ತೀನಿ. ಶ್ರೀಲಕ್ಷ್ಮಿ ಸೈಲೆಂಟ್ ಅಲ್ಲ, ಎಷ್ಟು ಮಾತಾಡ್ತಾಳೆ ನೋಡಿ ಅಂತ ಕ್ಲಾಸಲ್ಲೆಲ್ಲ ತೋರಿಸ್ತೀನಿ ನಿನಗೆ. ಎಲ್ಲರೂ ಒಬ್ಬೊಬ್ಬೊಬ್ಬೊಬ್ಬ ಇರೋದು ತೋರಿಸ್ತೀನಿ. ಕರೆಕ್ಟಾಗಿ ತೋರಿಸೆ ಇಟ್ಕೊಂಡು. ಏನದು? ಡೈಮಂಡಾ? ಹಾಂ, ಡೈಮಂಡ್. ನಾನು ಕೊಟ್ಬಿಡು ಒಂದಿನ. 1 ಗಂಟೆ ಅಡ ಇಟ್ಕೊಬಿಡ್ತೀನಿ. 1 ಗಂಟೆ ಅಡ ಇಟ್ಕೊಬಿಡು. ಸಾಕಷ್ಟಿದೆ. ಇಲ್ಲೇ ಚೂರು ಮಾತಾಡು. ನೀನೇನು? ಬಾ ಈ ಕಡೆ, ಪ್ರಾಪರಾಗಿ ಈ ಕಡೆ ಬಾ ಒಂಚೂರು. ಅಲ್ಲೆಲ್ಲ ಲೊಕೇಶನ್ ಸರಿ ಇಲ್ಲ. ಬಾ ಈ ಕಡೆ. ಹೇಳು, ಈಗ ಏನಾದರೂ ಮಾತಾಡು. ಏನು ಮಾತಾಡಲಿ? ಮಾತಾಡೆ. ನಿನ್ನ ಇಡೀ ಕಾಲೇಜಲ್ಲಿ ಫುಲ್ ಈ ಹೋಲ್ ಕ್ಲಾಸ್ ನೀನು ಸೈಲೆಂಟ್ ಅನ್ಕೊಬಿಟ್ಟೈತೆ. ಅಂದರೆ ನೀನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪುಣ್ಯ ಗೆತ್ತಿ ನಿಲ್ಸೋದೇ ಇಲ್ಲ. ಒಬ್ಬ ಜಾಸ್ತಿ ಸ್ವಲ್ಪ ಕ್ಲೋಸ್, ಜೋರಾಗಿ ಮಾತಾಡು. ಸ್ವಲ್ಪ ಕ್ಲೋಸ್ ಫ್ರೆಂಡ್ ಆದರೆ ಜಾಸ್ತಿ ಮಾತಾಡ್ತೀನಿ. ಓಹೋ, ಸ್ಟಾರ್ಟಿಂಗು ಸ್ವಲ್ಪ ಬಂದು ನನ್ನ ಜೊತೆ ಮಾತಾಡೋ ಸಾಕು, ಮಾತಾಡ್ಬಿಡ್ತೀನಿ. ಹಂಗೆ ಕ್ಲೋಸ್ ಫ್ರೆಂಡ್ ಜೊತೆ ಮಾತಾಡಬೇಡ ಅಂತ ಹೇಳಲ್ಲ, ಬಟ್ ಕ್ಲಾಸಲ್ಲಿ ಸ್ವಲ್ಪ ಮಾತಾಡು. ಬೇಡ. ಓಕೆ, ಕ್ಲಾಸಲ್ಲಿ ಮಾತಾಡು. ನಾರ್ಮಲಾಗಿ ಮಾತಾಡು. ನೀನು ಸ್ವಲ್ಪ ಇಂಟ್ರಾಕ್ಟಿವ್ ಆಗಿ ಮಾತಾಡು. ಯಾಕೆ ಬೇಡ ಅಂದರೆ ಸುಮ್ಮನೆ ಬೇಡ. ಸರಿ, ಬಾರ ಹೋಗೋಣ. ಸೊ ಬನ್ನಿ ಗಾಯ್ಸ್, ಇವಾಗ ಹೋಗೋಣ. ಇವಳ್ದು ಬರ್ಡೇ ಇದೆಯಲ್ಲ, ಏನೋ ಒಂಚೂರು ಮಾಡಬೇಕಲ್ಲ, ಅದಕ್ಕೆ ಏನೋ ಒಂಚೂರು ಮಾಡೋಕ್ಕೆ ಹೋಗ್ಬಿಟ್ಟು ಏನಾದರೂ ಒಂಚೂರು ತಗೊಂಡು ಬರೋಣ. ಅದಕ್ಕೆ ಇದನ್ನೆಲ್ಲ ಹಾಕೋಬೇಡಿ ಅನ್ನೋದು. ಅಬ್ಬಾ, ಏನು ಹೊಡಿಯೋಕ್ಕೆ ಬರ್ತೀಯಾ? ಬಾ, ತೋರಿಸ್ತೀನಿ. ಇಡೀ ಕ್ಲಾಸಿಗೆ ತೋರಿಸ್ತೀನಿ ಇವಳು ಹೆಂಗೆ ನೋಡಿ ಅಂತ. ಕಮ್ ಹಿಯರ್, ಕಮ್ ದಿಸ್ ಸೈಡ್. ಬಾ ಇಲ್ಲಿ.
ಬಾ ಈಗ ಬಾಯ್ಲಿ ನಿನ್ನ ಬರ್ಡೇ ಇದೆಯಲ್ಲ ನಿನ್ನ ಬರ್ಡೇ ಇದೆಯಲ್ಲ ನಿನಗೆ ಏನು ಇಷ್ಟ ಅಂದರೆ ಯಾವ ಕಲರ್ ಇಷ್ಟ ಅಲ್ಲ ಯಾವ ಫ್ಲೇವರ್ ಟೇಸ್ಟು ಕೇಕ್ ಯಾವ ಫ್ಲೇವರ್ ಇಷ್ಟ ನಿನಗೆ ನನಗೆ ಫ್ಲೇವರ್ ಚಾಕ್ಲೇಟ್ ಫ್ಲೇವರ್ ತುಂಬ ಜೋರಾಗಿ ಮಾತಾಡ್ಬೇಕು ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಂತೆ ನಿನ್ನ ಬರ್ಡೇಗೆ ನಿನ್ನ ಹತ್ರನೇ ಕೇಳ್ತಾ ಇದ್ದೀವಿ ನೋಡು ನೋ ಸರ್ಪ್ರೈಸ್ ಎಲ್ಲನೂ ಡೈರೆಕ್ಟ್ ಓಕೆ ಚಾಕ್ಲೇಟ್ ಫ್ಲೇವರ್ ಬರೀ ಹೋಗೋಣ ತಗೋಬರೋಣ ಬನ್ನಿ ಗಾಯ್ಸ್ ಹೋಗಿ ಈಗ ಚಾಕ್ಲೇಟ್ ಫ್ಲೇವರ್ ಕೇಕ್ ತಗೊಂಡು ಇಲ್ಲೇ ಅಮ್ಮ ಪೇಸ್ಟ್ರಿ ಸಿಕ್ತು ಗೈಸ್ ಇಲ್ಲೇ ಜಸ್ಟ್ ಬಂದಿದ್ದೀನಿ ಚಾಕ್ಲೇಟ್ ಫ್ಲೇವರ್ ಅಂತ ಹೇಳಿದ್ದಾರೆ ನೋಡೋಣ ಇಲ್ಲಿ ಚಾಕ್ಲೇಟ್ ಫ್ಲೇವರ್ ಇದೆ ಚಾಕ್ಲೇಟ್ ನೋಡಿ ಇಲ್ಲಿ ಏನಂತ ಹಾಕ್ಸ್ತಾ ಇದ್ದೀವಿ ಗೊತ್ತಾ ಹಿಂಗಂತ ನಾನಲ್ಲ ಇವಳು ಹಾಕ್ಸ್ತಾ ಇರೋದು ಈ ಥರ ಹಾಕ್ಸ್ತಾ ಇದ್ದಾರೆ ಗಾಯ್ಸ್ ಈಗ ಇಸ್ಕೊಂಡು ಹೋಗೋಣ ಇವಾಗ ಇಲ್ಲಿಂದ ಕೇಕ್ನ ಕಲೆಕ್ಟ್ ಮಾಡಿಕೊಂಡು ಹೋಗಿ ಕಟ್ ಮಾಡಿಸಿ ಮತ್ತೆ ಪುನಃ ಇನ್ನೊಂದು ಕ್ಲಾಸ್ ಅಟೆಂಡ್ ಮಾಡಬೇಕು ನಾವು ಇನ್ನೊಂದು ಕ್ಲಾಸ್ ಇದೆ ಬನ್ನಿ ಹೋಗೋಣ ಇವರೆಲ್ಲ ಮನೆಗೆ ಹೋಗ್ತವ್ರೆ ನಾನು ಹೋಗ್ತಾಯಿದ್ದೀನಿ ಅಟೆಂಡೆನ್ಸ್ ಇದೊಂದು ಇಲ್ಲ ಅಂದರೆ ಒಂದು ಬರ್ಡೇನೇ ಆಗಲ್ಲ ಇದೊಂದಕ್ಕೋಸ್ಕರ ಎಷ್ಟು ಹುಡುಕ್ತೀವಿ ಅಲ್ವಾ ಇದೊಂದು ಇರಲೇಬೇಕು ಇದಿಲ್ಲ ಅಂದರೆ ಬರ್ಡೇನೇ ಕಂಪ್ಲೀಟ್ ಆಗಲ್ಲ ಅಲ್ಲ ಹೆಂಗೆ ಗಾಯ್ಸ್ ನೋಡಿ ಅದು ಕೇಕ್ ತಗೊಂಡು ಹೋಗ್ತಾಯಿದ್ದೀವಿ ಇದಾದಮೇಲೆ ಕಟ್ ಮಾಡಿಸ್ಬಿಟ್ಟು ಇದನ್ನೇ ಹಿಂಗೆ ಮುಚ್ಚಿಬಿಟ್ಟು ಹಿಂಗೆ ತಗೋ ಏನೋ ಕೊಡ್ತಾಯಿದ್ದೀನಿ ಗಿಫ್ಟು ಅಂತ ಕೊಡ್ತೀನಿ ಇದನ್ನು ಹೋಗಿಲ್ಲ ಕೇಕ್ನ ಬೀಳಿಸ್ಬಿಡ ನೀನು ಹೇಳು ನೀನು ಬಿದ್ದರೂ ಬೀಳು ಕೇಕ್ ಬೀಳಿಸ್ಬಿಡ ತಿನ್ನಬೇಕು ಕೇಕ್ ಏನು ಅನ್ಕೊಂಡಿದ್ಯಾ ಬಿದ್ದಿರೋ ಕೇಕ್ ತಿನ್ನೋದಂತ ಯಾರು ನಿಮ್ಮಂಥವ್ರೆ ಕೂತಿ ಮುರಿದಾಕಿರೋದು ಹಾಂ ನಾನು ಬರೋದೇ ಇಲ್ಲ ಜಾಸ್ತಿ ನಾನು ಏನು ಬರಲ್ಲವ ಪಾರ್ಕಿಗೆ ಜಾಸ್ತಿ ಬರಲ್ಲ ನಾನು ನನ್ನಂಥವ್ರು ಕೂತ್ಕೊಂಡು ಮುರಿದಾಕೋದು ಅಂತಾಳೆ ಇದ್ದೆ ಇಷ್ಟವರ್ಗ ನಮಗೆ ಸಾಕಾಗೋಯ್ತು ನಿನ್ನ ಬರ್ಡೇ ಕೇಕ್ ತರೋ ಅಷ್ಟರೊಳಗೆ ಕಣೆ ಏನೇ ಎಲ್ಲೆಲ್ಲಿ ಹುಡ್ಕಿದೀವಿ ಗೊತ್ತಾ ಬೊಬ್ಬ ಕೇಕ್ ಫಸ್ಟ್ ತಿನ್ಬೇಕು ಬರೀ ಬೇಗ ಕಟ್ ಮಾಡು ಕಟ್ ಮಾಡು ಚುಚ್ಚಬಾರ್ದು ಹಂಗೆಲ್ಲ ಸೈಡಲ್ಲಿ ಇಟ್ಕೋಬೇಕು ಅದನ್ನ ಅದು ಅದ್ರ ಮೇಲೆಲ್ಲ ಬೀಳುತ್ತೆ ಅದು ಓಕೆ ಸೈಡ್ ಹಿಂಗೆ ಹಚ್ಚೋದು ಈ ಕಡೆಗೆ ಬರುತ್ತೆ ಇರು ನಾವು ಹೇಳ್ದಾಗ ತಗೊಳ್ಳುವೆ ಇರು ಕೇಕು ಕೈಯಿಗೆ ಗಾಳಿ ಬರ್ಬೇಕು ತಾನೆ ಗಾಳಿನೇ ಬರ್ತಾ ಇಲ್ಲ ಕಣೆ ಬರ್ತಾ ಇದೆಯಾ ಇಲ್ಲ ತಾನೆ ಇನ್ನು ಎಷ್ಟು ತಣ್ಣಗಿರ್ಬೇಕು ನೋಡು ಛೇ ಮೋಸ ಮಾಡಿಬಿಟ್ಟಿದ್ದಾರೆ ನಮಗೆ ಬೇಕ್ರಿ ಅವರು ಕೋಲ್ಡ್ ಕೇಕ್ ಅಂತ ತಣ್ಣಗೆ ಇದೇ ಬರ್ತಾ ಇಲ್ಲ ಜಸ್ಟ್ ಬೇಕೆಲ್ಲ ಚೆನ್ನಾಗಿರುತ್ತೆ ಇಷ್ಟೇ ಎಲ್ಲರೂ ಅಪ್ಪ ತಿರುಗ್ಕೊಳೆ ಅಂದರೆ ಬೈತಾವಳೆ ಅಂತೇಳಲೆ ನನ್ನ ಅವಳ ಕೈಲಿ ಏನಂತ ಬೈಸ್ಕೊಂಡೆ ನೀನು ಅಯ್ಯೋ ಏನು ಎಂಥದ್ದು ಕೊಟ್ಬಿಟ್ಟವ್ರೆ ನೋಡಿಲಿ ಸಾತ್ತೆ ಹೋಗ್ಬಿಟ್ಟೈತೆ ನಿಜ ಅದು ಒಳಗಡೆನೆ ಹೋಗ್ಬಿಟ್ಟೈತೆ ಕಣೆ ಹ್ಞೂ ಆಮೇಲೆ ನೀನೇ ಹೊಸ ಫೋನ್ ಕೊಡಿಸ್ಬೇಕು ನಿನ್ನ ಬರ್ಡೇಗೆ ಬಂದು ನನ್ನ ಫೋನ್ ಹೋಯಿತು ಅಂತ ಹೇಳ್ತೀನಿ ನಾನು ಗಾಳಿ 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 ಅಮ್ಮ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಕ್ಲ್ಯಾಪ್ ಬಿಡಿ ಶ್ರೀಲಕ್ಷ್ಮಿ ಹ್ಯಾಪಿ ಬರ್ಡೇ ಕ್ಲ್ಯಾಪ್ ಶ್ರೀಲಕ್ಷ್ಮಿ ಅಲ್ಲಿ ಚೆನ್ನಾಗಿ ಬರ್ತಾಯಿಲ್ಲ ಈ ಕಡೆಗೆ ಬರೇ ಒಂಚೂರ ಹ್ಯಾಪಿ ಲೇ ನೋಡು ಬ್ಯಾಕ್ಗ್ರೌಂಡು ಏನಿಲ್ಲ ಹಿಂಗೆ ಬೇಜಾರಾಗುತ್ತೆ ಆದರೂ ಪರವಾಗಿಲ್ಲ ಅದು ನೈಫ್ ಬಿದ್ದಿದ್ದು ಹೋಗ್ಬಿಟ್ಟೈತೆ ಹುಷಾರಾಗಿ ಇಲ್ಲ ಹ್ಯಾಪಿ ಬರ್ಡೇನೂ ಹೇಳಿಲ್ಲ ಏನು ಪ್ರಾಪರಾಗಿ ಮಾಡಲಿಲ್ಲ ಆತಗೆ ಥ್ಯಾಂಕ್ ಯು ನಮ್ಗೆ ಅಲರ್ಜಿ ಆಯ್ತಾ ಬಾ ಬೇಗ ಇಲ್ಲಿ ಒಂದು ನಿಮಿಷ ಹೆಂಗಿತ್ತು ಏನು ಅನಿಸ್ತು ನಿಂಗೆ ಫಸ್ಟ್ ಕಟ್ ಮಾಡ್ಕೊಂಡು ತಡಿ ಚೆರ್ರಿ ತಿನ್ನೋ ನಾನಂತೂ ತಿನ್ಬೇಕು ಕಾಫಿ
ಅವಳು ಖುಷಿ ತಿಂತೇನೋ ನಾನು ತಿನ್ಕೊಬೇಕು. ಇದು ಯಾವ ಗಟ್ಟಿ ಐತೆ ಕಣೆ ಇದು. ಅವಳಿಗೆ ಕಮ್ಮಿ ಮಾಡ್ಕೊಂಡಿರು. ಇಲ್ಲ ಹೆಂಗಿತ್ತೆ ಬೇಡ ನೇಮ್ ನೋಡಿದ್ಯಾ? ಇಷ್ಟ ಆಯ್ತಾ? ನಾನು ಬರ್ಸಿದ್ದಲ್ಲ, ಅವಳು ಬರ್ಸಿದ್ದು ನೇಮ್ನ. ಮತ್ತು ಈ ಬರ್ಡೇ ಇದು ಬಂದಾಗ ನಿಂಗೆ ಎಷ್ಟು ಖುಷಿ ಆಗುತ್ತೆ? ಮಾಮೂಲಿ ದಿನ ಇದ್ದಂಗೆ ಇರುತ್ತೆ ಖುಷಿ. ದಿನ ಇದ್ದಂಗೆ ಇರುತ್ತಾ? ಏನು ಹೇಳಿದೆ ನೀನು? ಲೇ ಬರ್ಡೇ ಎಲ್ಲ ಬಂದಾಗ ಏನೇ ಖುಷಿ ಆಗುತ್ತೆ ಅಂದರೆ ಮಾಮೂಲಿ ದಿನ ಇದ್ದಂಗೆ ಇರುತ್ತೆ ಕಣೆ ಅಂತ ಹೇಳ್ತಾವಳೆ ಕಣೆ. ಯಾಕಂದ್ರೆ ಹಾಂ ಏನು ಬರ್ತಾರೆ ಬಂದಾಗ ಏನೋ ಕೆಲಸ ಜಾಸ್ತಿ ಆಗಲ್ಲ, ಕಮ್ಮಿ ಆಗಲ್ಲ. ಕಾಮನ್ ಕೆಲಸ ಮಾಡ್ಬೇಕಾ? ಡೈಲಿ ಏನು ಮಾಡ್ತೀನೋ ಅದೇ ಕೆಲಸ ಮಾಡಬೇಕು. ಬರ್ತಾಳೆ ನೀನು ಮಾಡಬೇಡ ಕೆಲಸ ಅಂತ ಏನು ಹೇಳಲ್ಲ. ಸೊ ಕಾಮನ್ ಬರ್ಡೇ ಏನೋ ಕೆಲಸ ಮಾಡಬೇಡ ಅಂತ ಹೇಳಲ್ವಾ? ಸೊ ನಾರ್ಮಲ್. ಇನ್ನ ಅಮ್ಮ ಜಾಸ್ತಿ ಹೇಳ್ತಾರೆ, ಬರ್ತಾರೆ ಅಲ್ವಾ, ಬಾ ಇದು ಮಾಡ್ತೀನಿ, ಬಾ ಅದು ಮಾಡ್ತೀನಿ, ಇದು ಹೆಚ್ಕೊಡು ಅದು ಹೆಚ್ಕೊಡು, ಇನ್ನ ಜಾಸ್ತಿ ಮಾಡ್ತಾರೆ. ಅಟ್ನ ಕಮ್ಮಿ. ಸರಿ, ನಮಗೆ ಏನು ಟ್ರೀಟ್ ಕೊಡು? ಖುಷಿ ಆಯ್ತಾ ಒಟ್ಟಿನಲ್ಲಿ? ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯ್ತಾ? ಥ್ಯಾಂಕ್ ಯು ಸೊ ಮಚ್. ಆದರೂ ಬರ್ಡೇಗಳಲ್ಲಿ ತುಂಬ ಜನ ಇರಬೇಕು. ನನಗೇನು ಅನಿಸುತ್ತೆ ಅಂದರೆ ಜನ ತುಂಬ ಇರಬೇಕು. ಬರ್ಡೇಗಳೆಲ್ಲ ಏನಕ್ಕೆ ಮಾಡೋದು ಅಂದರೆ ಅವ್ರ ಮುಖದಲ್ಲಿ ಒಂದೇ ಒಂದು ಸ್ಮೈಲ್ ನೋಡೋಕ್ಕೋಸ್ಕರ ಬರ್ಡೇಗಳು ಮಾಡೋದು. ಆ್ಯಂಡ್ ಆ ಸ್ಮೈಲ್ ಸಾಕು, ಇನ್ನೇನು ಬೇಕಾಗಿರುತ್ತೆ ಸ್ಮೈಲ್ಗಿಂತ. ಅದಕ್ಕೋಸ್ಕರ ಅವ್ರ ಡೇನ ಖುಷಿ ಪಡಿಸ್ಬೇಕು ಅಂತ ಒಂದು ಬರ್ಡೇ ಅನ್ನೋದನ್ನ ಮಾಡ್ತೀವಿ. ನಾನು ಫ್ಯೂಚರಲ್ಲಿ ಎಲ್ಲೇ ಹೋದ್ರು ಕೂಡ ಇನ್ನ ಮಾಡೋಕ್ಕಾಗಲ್ಲ, ಯಾಕಂದರೆ ಈ ಬ್ಲಾಗ್ ಮಾಡ್ತಿದ್ದಾರಾ, ಫುಲ್ ಮೆಮೊರೇಬಲ್ ಇರುತ್ತೆ. ಈ ವ್ಲಾಗು ಫುಲ್ ಮೆಮೊರಬಲ್ ಆಗಿರುತ್ತೆ ನಿಮಗೆ. ಈ ಬರ್ಡೇ ನೀನು ಯಾವತ್ತೂ ಮರೆಯಲ್ಲ ಅಂತ ಇದೆಯಾ? ಹೌದಾ? ಥ್ಯಾಂಕ್ ಯು ಸೊ ಮಚ್. ಯಾರಿಂದ? ನಿನ್ನಿಂದ. ಹೌದಾ? ಇನ್ನೂ ತಿಕ್ಕು. ಮತ್ತು ಟ್ರೀಟ್ ಕೊಡ್ತೀನಿ ಬಾ. ಯಾವಾಗ? ನಾನ್ ವೆಜ್ ತಿನ್ನಲ್ಲ ಏನಿದೆ? ನಾನು ಇಷ್ಟಪಡೋ ಅಂಥದ್ದು ಕೊಡಿಸ್ಬೇಕು. ಬಂದ್ಬಿಟ್ಟು ನಾನ್ ವೆಜ್ ಅಂದರೆ ಪನ್ನೀರ್ ಕೊಡ್ತೀನಿ. ಹಾಂ, ಪನ್ನೀರ ಈಟ್. ಬಟ್ ವೆನ್ ಯಾವಾಗ ಟ್ರೀಟ್ ಕೊಡಿಸ್ತೀಯಾ ಅದನ್ನ ಹೇಳಿ ನನಗೆ ಸಾಕು. ನಾನು ಇವಾಗ ನನ್ನ ತಂಗಿ ತುಂಬ ಅರ್ಜೆಂಟಾಗಿ ಕರೀತಾಳೆ. ಅದು ಗೊತ್ತಾಯ್ತು ನನಗೆ, ನಿನ್ನ ತಂಗಿ ಕರೀತಾ ಇದ್ದಾರೆ ಅಂತ. ಅದಕ್ಕೆ ನಾನು ನಾಳೆ ಬಂದು ಕೊಡ್ತೀನಿ. ನಾಳೆ ಒಂದು ಕಾಲೇಜಿದ್ದು ಆಚೆ ಹೋಗ್ತಿದ್ವಲ್ಲ, ಅದಕ್ಕೆ ನನಗೆ ಬೇಗ ಬರ್ತೀನಿ. ನಾವು ಬರೋದೇ 5:30 ಮೇಲೆ ಆಗ್ಬಿಡುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಡೇ ಹೋಗುತ್ತೆ ನೋಡಿ ಗೈಸ್. ನೆಕ್ಸ್ಟ್ ಡೇ ಏನು ನೀನು ಇಲ್ಲಿ ಕೇಳಿಸ್ಕೊ. ಟ್ರೀಟ್ ಒಂದು 5 ರೂಪಾಯಿ ಚಾಕ್ಲೇಟ್ ಕೊಟ್ಟರು ನಮಗೆ ಖುಷಿ ಆಗುತ್ತೆ. ಬಟ್ ಟ್ರೀಟ್ ಅಂತ ಕೊಡಿಸ್ಬೇಕು ಅಷ್ಟೇ. ಸೊ ನಾಯಿನ ಒಂದೇ ಬಿಡಬಾರ್ದು. ಹಾಂ, ಮನೇಲಿ ಒಂದೇ ಇರುತ್ತೆ ಅಂತನಾ? ನನ್ನ ತಮ್ಮಂದಿರು. ತಮ್ಮಂದಿರು. ಹಾಯ್. ನಿನ್ನ ಹೆಸ್ರೇನು? ನಿನ್ನ ಹೆಸ್ರೇನು? ದೀಪಶ್ರೀ. ನೈಸ್ ನೇಮ್. ಹೇಗೆ ನಿಮ್ಮ ಅಕ್ಕನ ಬರ್ಡೇ ಮಾಡಕ್ಕೆ ಬಂದ್ರಾ? ಹೌದಾ? ನಿಮ್ಮ ಅಕ್ಕ ಚೆನ್ನಾಗಿ ನೋಡ್ಕೊತಾಳ ನಿನ್ನ? ನೀನು ಕೇಳಿದೆಲ್ಲ ತಿನ್ನಕ್ಕೆ ಕೊಡಿಸ್ತಾಳ? ಹಾಂ, ನಿಜ? ಹೌದಾ? ಬಾಯಿಲೆ ಬಾ, ಹೇಳು ನೀನು ಎಲ್ಲಿ ನೋಡಿದ್ದಿ ನನ್ನ? ಹೇಳು, ಎಲ್ಲಿ ನೋಡಿದ್ದಿ ನೀನು? ಮೊಬೈಲಲ್ಲಿ ನೋಡಿದ್ಯಾ? ಹೌದಾ? ಚೆನ್ನಾಗಿ ಮಾತಾಡ್ತೀನಾ? ಹೌದಾ? ಯಾವಾಗ ಬಂದಿತ್ತು? ಚೆನ್ನಾಗಿ ಮಾತಾಡ್ತೀನಾ ನೀನು? ಹೌದಾ? ಒಂದು ಸೆಕೆಂಡ್ ಸುಮ್ಮನೆ ಇರ್ತಾಯ್ತಾ ಅದು? ಒಂದು ಸೆಕೆಂಡ್ ಆದರೂ ಸುಮ್ಮನೆ ನಾನು ನೋಡಿದ್ದೀಗ, ನಾನು ಕಾಜಿ ಇದೆಲ್ಲ ಅದು ನೋಡಿಲ್ಲ. ಇವಾಗ ಹೋದಾಗ ನಾವು ಎತ್ಕೊಂಡು ಮುದ್ದಾಡಬೇಕು. ಇಲ್ಲ ಅಂದರೆ ಅದು ಹಂಗೆ ಆಡುತ್ತೆ. ಈಗ ನಾನು ನೋಡಿದ್ರೆ ಬಂದರೆ, ಈಗ ನೋಡಿದ್ರೆ ಬಂದು ಹೆಂಗಾಗುತ್ತೆ ನಿನಗೆ? ಓ, ಅದಕ್ಕೆ ಅರ್ಥ ಆಗುತ್ತೆ ಅದೆಲ್ಲ. ನೀನು ನೋಡದೇ ಇರೋ ಥರ ಬಂದೆ ಅಂತ ಅದಕ್ಕೆ ಅರ್ಥ ಆಯ್ತು. ಅದಕ್ಕೆ ಎತ್ಕೊಳಕ್ಕೆ ಹೋದ್ರೆ ಕೇಕು ಇದೆಲ್ಲ ಇದೆ, ಬಿದ್ದು ಹೋಗುತ್ತೆ ಅಷ್ಟೇ. ಅದಕ್ಕೆ ನಾನು ಎತ್ಕೋಬೇಕು ಅನ್ಸುತ್ತೆ. ಅದು ಫುಲ್ಲು ಖುಷಿ ಇದೆ.